ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ರಾಜ್ಯದ ರಾಜಧಾನಿಯಿಂದ ಇತರೆ ನೆರೆ ರಾಜ್ಯದ ರಾಜಧಾನಿಗೆ ಒಳ್ಳೆ ಸಂಪರ್ಕದ ವ್ಯವಸ್ಥೆ ಇದ್ದೇ ಇರುತ್ತದೆ. ಇದೇ ತರದಲ್ಲಿ ನಮ್ಮ ನೆರೆ ರಾಜ್ಯ ತಮಿಳುನಾಡಿನ ರಾಜಧಾನಿ ಚೆನ್ನೈಗೆ ಬೆಂಗಳೂರಿನಿಂದ ಒಳ್ಳೆ ಸಂಪರ್ಕ ಇದೆ. ಹಿಂದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಒಟ್ಟಾಗಿ ಇದ್ದಾಗ ರಾಜಧಾನಿ ಆಗಿದ್ದ ಹೈದರಾಬಾದಿಗೂ ಬೆಂಗಳೂರಿಗೂ ಒಳ್ಳೆ ಸಂಪರ್ಕ ಇದೆ. ಆದ್ರೆ 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆ ಆದ ಮೇಲೆ ಹೈದರಾಬಾದ್ ತೆಲಂಗಾಣದ ರಾಜಧಾನಿಯಾಗಿ, ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿ ಮತ್ತು ವಿಶಾಖಪಟ್ಟಣದ ಮಧ್ಯೆ ಇನ್ನೂ ರಾಜಕೀಯ ಪೈಪೋಟಿ ನಡೆಯುತ್ತಲೇ ಇದೆ. 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆ ಆದಾಗ ಮುಂದಿನ 10 ವರ್ಷಗಳವರೆಗೂ ಹೈದರಾಬಾದ್ ನಗರ ಆಂಧ್ರ ಮತ್ತು ತೆಲಂಗಾಣ ಎರಡು ರಾಜ್ಯಗಳಿಗೂ ರಾಜಧಾನಿಯಾಗಿಯೇ ಮುಂದುವರಿಯುವುದು ಎಂದು ತೀರ್ಮಾನ ಆಗಿತ್ತು. ಈ 10 ವರ್ಷಗಳ ಗಡುವು 2024ರ ಜೂನ್ 2ಕ್ಕೆ ಮುಗಿದಿದೆ. ಈಗ ಆಂಧ್ರ ಪ್ರದೇಶಕ್ಕೆ ಇರುವ ಎರಡು ಆಯ್ಕೆಗಳಾದ ಅಮರಾವತಿ ಅಥವಾ ವಿಶಾಖಪಟ್ಟಣ ಎರಡರಲ್ಲಿ ಒಂದನ್ನು ಸ್ವೀಕರಿಸಲೇಬೇಕು. ಇನ್ನು ಆಂಧ್ರ ಪ್ರದೇಶದ ರಾಜಧಾನಿ ಬದಲಾದಾಗ ಆ ಹೊಸದಾಗಿ ಆಗುವ ರಾಜಧಾನಿಯ ಸುತ್ತಮುತ್ತಲಿನ ಜಾಗದಲ್ಲಿ ಹೂಡಿಕೆ ಹೆಚ್ಚುತ್ತದೆ ಮತ್ತು ಆ ಪ್ರದೇಶದಲ್ಲಿ ಹೆಚ್ಚು ಜನ ನೆಲೆಸುತ್ತಾರೆ. ಆಗ ತಾನೇ ತಾನಾಗಿ ಆ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಬಹಳ ವೇಗ ಬರುತ್ತದೆ ಮತ್ತು ಆ ಜಾಗಗಳಲ್ಲಿ ಜನರ ವ್ಯಾಪಾರ ವ್ಯವಹಾರ ಓಡಾಟ ಹೆಚ್ಚುತ್ತದೆ. ಆದ್ರೆ ಬೆಂಗಳೂರಿನಿಂದ ನಾವು ಈ ಜಾಗಕ್ಕೆ ಪ್ರಯಾಣಿಸಬೇಕಾದ್ರೆ ಬಹಳ ಬಳಸಿಕೊಂಡು ಹೋಗ್ಬೇಕು. ಉದಾಹರಣೆಗೆ, ನಾವು ಬೆಂಗಳೂರಿನಿಂದ ವಿಜಯವಾಡಕ್ಕೆ ಪ್ರಯಾಣಿಸಬೇಕಾದ್ರೆ ಕೋಲಾರ, ಚಿತ್ತೂರು, ತಿರುಪತಿ, ನಾಯ್ಡುಪೇಟೆ, ಒಂಗೋಲು, ಗುಂಟೂರು ಮೇಲೆ ವಿಜಯವಾಡ ತಲುಪಲು 660 ಕಿಲೋಮೀಟರ್ ಕ್ರಮಿಸಬೇಕು. ಮತ್ತು ಈ ದಾರಿಯಲ್ಲಿ ನಾವು ಬೆಂಗಳೂರಿನಿಂದ ವಿಜಯವಾಡ ತಲುಪಲಿಕ್ಕೆ ಕನಿಷ್ಠ 12ರಿಂದ 14 ಗಂಟೆಗಳು ಬೇಕಾಗ್ತದೆ. ಏಕೆಂದರೆ ಬೆಂಗಳೂರಿನಿಂದ ಚಿತ್ತೂರುವರೆಗೂ ರಸ್ತೆ ಉತ್ತಮವಾಗಿದ್ರು ಚಿತ್ತೂರಾದ ನಂತರ ರಸ್ತೆ ಬಹಳ ಕಿರಿದಾಗಿದ್ದು ವಾಹನಗಳ ದಟ್ಟಣೆಯೂ ಹೆಚ್ಚುತ್ತದೆ ಮತ್ತು ಈ ರಸ್ತೆಯಲ್ಲಿ ಪ್ರಯಾಣಿಸುವುದು ಬಹಳ ನಿಧಾನಗತಿಯಿಂದಿರುತ್ತದೆ. ಇನ್ನೊಂದು ರಸ್ತೆ ಇದೆ, ಇದು ಬೆಂಗಳೂರಿನಿಂದ ಹೈದರಾಬಾದ್ ವರೆಗೂ ಹೋಗಿ ಅಲ್ಲಿಂದ ವಿಜಯವಾಡ ಕಡೆಗೆ ಹೋಗುವುದು. ಇಲ್ಲಿ ರಸ್ತೆ ಏನೋ ಉತ್ತಮವಾಗಿದೆ, ಆದ್ರೆ 850 ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಾಗ್ತದೆ. 2021ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವಿಜಯವಾಡದಿಂದ ಬೆಂಗಳೂರಿಗೆ ಒಂದು ಎಕ್ಸ್ಪ್ರೆಸ್ ವೇ ನಿರ್ಮಿಸಬೇಕೆಂದು ಮನವಿಯನ್ನು ಕೊಡುತ್ತದೆ. ನಂತರ ಕೇಂದ್ರ ಸರ್ಕಾರ ಈ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಅನ್ನು ಭಾರತಮಾಲಾ ಪರಿಯೋಜನೆ ಫೇಸ್ 2ರಲ್ಲಿ ಸೇರಿಸಿ ಇದರ ಫೀಸಿಬಿಲಿಟಿ ಸ್ಟಡಿ ಮತ್ತು ಡಿಪಿಆರ್ ಮಾಡಿದ ನಂತರ ಡಿಸೆಂಬರ್ 2022ರಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನವರು HAM ಅಂದ್ರೆ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ನ ಮಾದರಿಯಲ್ಲಿ ಬಿಡ್ ಗಳನ್ನು ಆಹ್ವಾನಿಸುತ್ತಾರೆ. ಇದರ ಪ್ರಕಾರ ಈ ರಸ್ತೆಯ ನಿರ್ಮಾಣಕ್ಕೆ ತಗುಲುವ ವೆಚ್ಚದ 40% ಅನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು 10 ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಕೊಡುತ್ತಾರೆ. ಇನ್ನುಳಿದ 60% ಅನ್ನು ಬಿಡ್ ಪಡೆದವರು ತಮ್ಮ ಹಣದಲ್ಲಿ ಹೂಡಿಕೆ ಮಾಡಿ ಈ ರಸ್ತೆಯನ್ನು ನಿರ್ಮಿಸಬೇಕು. ಈ 518 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣವನ್ನು 14 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ. ಈ ಒಟ್ಟು ರಸ್ತೆಯ 64% ಗ್ರೀನ್ ಫೀಲ್ಡ್ ಮಾದರಿಯ ರಸ್ತೆಯಾಗಿದ್ದು ಇನ್ನುಳಿದ 36% ಬ್ರೌನ್ ಫೀಲ್ಡ್ ಮಾದರಿಯ ರಸ್ತೆ ನಿರ್ಮಾಣ ಆಗಲಿದೆ. ಈ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಕೆಲವು ಭಾಗದಲ್ಲಿ 4 ಲೈನ್ ರಸ್ತೆ ಮತ್ತು ಕೆಲವು ಭಾಗದಲ್ಲಿ 6 ಲೈನ್ ರಸ್ತೆಯಾಗಿ ನಿರ್ಮಾಣ ಆಗಲಿದೆ. ಬೆಂಗಳೂರಿನ ದೇವನಹಳ್ಳಿ ಹತ್ತಿರ ಸಾಗುವ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನಿಂದ ಪ್ರಾರಂಭ ಆಗುವ ಈ ರಸ್ತೆ ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಕೊಡಿಕೊಂಡದವರೆಗಿನ 73 ಕಿಲೋಮೀಟರ್ ಉದ್ದದ ರಸ್ತೆ ಬ್ರೌನ್ ಫೀಲ್ಡ್ ಮಾದರಿಯ ರಸ್ತೆ ಆಗಿರುತ್ತದೆ. ಮುಂದೆ ಕೊಡಿಕೊಂಡದಿಂದ ಅದ್ದಂಕಿ ಬಳಿಯಲ್ಲಿ NH16 ಜೊತೆ ಸೇರಿಕೊಳ್ಳುತ್ತದೆ. ಈ 324 ಕಿಲೋಮೀಟರ್ ಉದ್ದದ ರಸ್ತೆ ಗ್ರೀನ್ ಫೀಲ್ಡ್ ಮಾದರಿಯ ರಸ್ತೆ ಆಗಿರುತ್ತದೆ. ಮುಂದೆ ಅದ್ದಂಕಿಯಿಂದ NH16 ಸೇರಿದ ಈ ಎಕ್ಸ್ಪ್ರೆಸ್ ವೇ ಮುಂದೆ 113 ಕಿಲೋಮೀಟರ್ ಸಾಗಿ ವಿಜಯವಾಡ ತಲುಪುತ್ತದೆ. ಈ ಭಾಗದ ರಸ್ತೆ ಬ್ರೌನ್ ಫೀಲ್ಡ್ ಮಾದರಿಯ ರಸ್ತೆ ಆಗಿರುತ್ತದೆ. ಈ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಕರ್ನಾಟಕದಲ್ಲಿ 1 ಜಿಲ್ಲೆ ಮತ್ತು ಆಂಧ್ರದ 7 ಜಿಲ್ಲೆಗಳ ಮೇಲೆ ಸಾಗುತ್ತದೆ. 518 ಕಿಲೋಮೀಟರ್ ಉದ್ದದ ಈ ಎಕ್ಸ್ಪ್ರೆಸ್ ವೇ ಪಾರ್ಶಿಯಲಿ ಆಕ್ಸೆಸ್ ಕಂಟ್ರೋಲ್ ರೋಡ್ ಆಗಿದ್ದು ಮುಂದೆ ಈ ರಸ್ತೆಯಲ್ಲಿ ಇದರ ಸಂಪರ್ಕಕ್ಕೆ ಬರುವ ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇಗಳಿಗೂ ಈ ರಸ್ತೆಯ ಜೊತೆಗೆ ಸಂಪರ್ಕ ಹೊಂದಿಸಲಾಗುತ್ತದೆ. ಈಗ ಪ್ರಸ್ತುತ ಈ ರಸ್ತೆಯ 14 ಪ್ಯಾಕೇಜ್ಗಳಲ್ಲಿಯೂ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. 5 ಕನ್ಸ್ಟ್ರಕ್ಷನ್ ಕಂಪನಿಗಳು ಈ ರಸ್ತೆಯ ಪ್ಯಾಕೇಜ್ ಬಿಡ್ ಗಳನ್ನು ಪಡೆದುಕೊಂಡಿವೆ. ಇದರಲ್ಲಿ ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅವರು ಪ್ಯಾಕೇಜ್ 5, 6, 8, 10, 11, 12 ಮತ್ತು 14 ಅನ್ನು ಪಡೆದುಕೊಂಡಿದ್ದಾರೆ. ದಿಲೀಪ್ ಬಿಲ್ಡ್ಕಾನ್ ಅವರು ಪ್ಯಾಕೇಜ್ 1, 4 ಮತ್ತು 7 ಅನ್ನು ಪಡೆದುಕೊಂಡಿದ್ದಾರೆ. ರಾಜ್ಪಥ್ ಇನ್ಫ್ರಾ ಅವರು ಪ್ಯಾಕೇಜ್ 2 ಮತ್ತು 3 ಅನ್ನು ಪಡೆದುಕೊಂಡಿದ್ದಾರೆ. ಮ್ಯಾಕ್ಸ್ ಇನ್ಫ್ರಾ ಅವರು ಪ್ಯಾಕೇಜ್ 9 ಅನ್ನು ಪಡೆದುಕೊಂಡಿದ್ದಾರೆ ಮತ್ತು KNR ಕನ್ಸ್ಟ್ರಕ್ಷನ್ ಅವರು ಪ್ಯಾಕೇಜ್ 13 ಅನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ನಾನು ಹೇಳಿದ ಎಲ್ಲ ಪ್ಯಾಕೇಜ್ಗಳಲ್ಲೂ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಮುಂದೆ ನಿರ್ಮಾಣ ಆಗುವ ಈ ರಸ್ತೆಯಲ್ಲಿ ಅಡ್ವಾನ್ಸ್ ಟೋಲ್ ಮೆಕ್ಯಾನಿಸಂ ಅಳವಡಿಸಲಾಗುವುದು ಮತ್ತು ಈ ರಸ್ತೆಯ ಕೆಲವು ಜಾಗಗಳಲ್ಲಿ ವೇಸೈಡ್ ಅಮ್ಯುನಿಟೀಸ್ ಮತ್ತು ಫ್ಯೂಯಲ್ ಸ್ಟೇಷನ್ ಗಳನ್ನು ನಿರ್ಮಿಸಲಾಗುವುದು. ಜೊತೆಗೆ ಈ ರಸ್ತೆಯಲ್ಲಿ CCTV ಮತ್ತು ಎಮರ್ಜೆನ್ಸಿ ಕಾಲಿಂಗ್ ಬೂತ್ ಗಳನ್ನು ಸಹ ಅಳವಡಿಸಲಾಗುವುದು. ಈ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ
ಆಂಧ್ರ ಪ್ರದೇಶದ ಮೊದಲನೇ ಎಕ್ಸ್ಪ್ರೆಸ್ ವೇ ಆಗಲಿದೆ ಮತ್ತು ಈ ರಸ್ತೆಯ ಸಂಪರ್ಕದಿಂದ ಆಂಧ್ರದ ಭವಿಷ್ಯದ ರಾಜಧಾನಿ ಆಗಬಹುದಾದ ಅಮರಾವತಿ ಅಥವಾ ವಿಶಾಖಪಟ್ಟಣಕ್ಕೆ ಆರ್ಥಿಕವಾಗಿ ಮತ್ತು ಪ್ರವಾಸೋದ್ಯಮದ ಬೆಳವಣಿಗೆಗೆ ಈ ರಸ್ತೆ ಬಹಳ ಪೂರಕವಾಗಲಿದೆ. ಮತ್ತು ಬೆಂಗಳೂರಿನ ಐಟಿ ಉದ್ಯಮದಲ್ಲಿ ಈ ಭಾಗದ ಬಹಳ ಜನರು ಉದ್ಯೋಗ ಮಾಡುತ್ತಿದ್ದು ಈ ಜನರು ತಮ್ಮ ಊರುಗಳಿಗೆ ಪ್ರಯಾಣಿಸುವುದು ಬಹಳ ಸುಗಮ ಆಗುತ್ತದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಪ್ರಕಾರ ಈ ರಸ್ತೆಯ ನಿರ್ಮಾಣಕ್ಕೆ 20,000 ಕೋಟಿ ವೆಚ್ಚ ಆಗಲಿದ್ದು ಈ ರಸ್ತೆಯಲ್ಲಿ 767 ಸ್ಟ್ರಕ್ಚರ್ ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಮತ್ತು ಈ ರಸ್ತೆಯ ನಿರ್ಮಾಣವು 2026ರ ಅಂತ್ಯಕ್ಕೆ ಪೂರ್ಣ ಆಗಬಹುದು ಎಂದು ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಅಭಿಪ್ರಾಯ. ಈ ರಸ್ತೆಯು ಉತ್ತಮವಾಗಿ ನಿರ್ಮಾಣ ಆಗಲಿ ಮತ್ತು ಈ ರಸ್ತೆಯ ಸಂಪರ್ಕದಿಂದ ಬೆಂಗಳೂರು ಮತ್ತು ವಿಜಯವಾಡದಲ್ಲಿ ಹೂಡಿಕೆಗಳು ಬೆಳೆದು ಉದ್ಯೋಗ ಸೃಷ್ಟಿಯಾಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.